ರಾಮನಗರದಿಂದ ಜಗದೀಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಬೆಳಿಗ್ಗೆಯಿಂದ ಇಲ್ಲಿಯವರೆಗೂ ಆದಂತಹ ವೋಟಿಂಗ್ ಪರ್ಸೆಂಟೇಜ್ ಜೊತೆಗೆ ಅಲ್ಲಿ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಉತ್ಸಾಹ ಜನರಲ್ಲಿ ಮತದಾರರಲ್ಲಿ ಕಂಡು ಬರ್ತಾ ಇದೆ, ಏನು ಹೇಳ್ತಾ ಇದ್ದಾರೆ? ಆ ವೀಣಾ, ಏನಂತಂದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಇದು ಸುಮಾರು 8 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದ್ಕೊಂಡಿರುವಂಥದ್ದು. ಬೆಳಗಿಂದ ಕೂಡ ಬೆಳಗಿನ 7 ಗಂಟೆಯಿಂದ ಇಲ್ಲಿ ಮತದಾನ ಆರಂಭವಾಗಿರುವಂಥದ್ದು. ಏನಂತಂದರೆ ಬೆಳಗ್ಗೆ 7ರಿಂದ ಸುಮಾರು 9 ಗಂಟೆವರೆಗೆ ಜನ ಉತ್ಸಾಹದಿಂದ ಬಂದು ಮತ ಹಾಕ್ತಿದ್ರು. ಬಿಸಿಲು ಬೇಗ ಹೆಚ್ಚಾಗ್ತಿದ್ದಂತೆ ಈಗ ಮತದಾರರು ಮತಗಟ್ಟೆಗಳಿಗೆ ಬರುವಂಥದ್ದು ಸ್ವಲ್ಪ ನಿಧಾನಗತಿಯಲ್ಲಿ ಬರ್ತಾ ಇರುವಂಥದ್ದು. ಹಾಗಾಗಿ ಏನಂತಂದರೆ ಬೆಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 8 ವಿಧಾನಸಭಾ ಕ್ಷೇತ್ರಗಳಿರೋದ್ರಿಂದ ಪ್ರಮುಖ ನಾಯಕರುಗಳು ಏನಂತಂದ್ರೆ ಒಂದು ಕಡೆ ಕುಮಾರಸ್ವಾಮಿ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಇಂಥ ಘಟಾನುಘಟಿ ನಾಯಕರು ಕೂಡ ಈಗ ಆಲ್ರೆಡಿ ಆ ಮತದಾನಗಳನ್ನು ಮಾಡಿರುವಂಥದ್ದು. ಹಾಗಾಗಿ ಅವ್ರು ಮತದಾನ ಮಾಡಿದ ನಂತರ ಅವ್ರು ಕೊಟ್ಟಂಥ ಅವೇರ್ನೆಸ್ನಿಂದ ಮತ್ತಷ್ಟು ಉತ್ಸುಕರಾಗಿ ಮತದಾರರು ಈಗ ಮತಗಟ್ಟೆಗಳಿಗೆ ಬರ್ತಾ ಇರುವಂಥದ್ದು. ಅದರಲ್ಲೂ ಈಗ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಏನಿದೆ ಅಲ್ಲಿ ತುಂಬಾ ಹೊಸ ವೋಟರ್ಸು ಈ ಬಾರಿ ಸುಮಾರು 1 ಲಕ್ಷಕ್ಕೂ ಅಧಿಕ ಹೊಸ ವೋಟರ್ಸ್ ಇರುವಂಥದ್ದು. ಆ ಹೊಸ ವೋಟರ್ಸ್ನ ಎಳೆಯುವಲ್ಲಿ ಈಗ ಪ್ರಮುಖ ಪಾತ್ರಗಳನ್ನ ಮೈತ್ರಿ ಸರ್ಕಾರ ಹಾಗೂ ಕಾಂಗ್ರೆಸ್ ಇಬ್ರು ಕೂಡ ಮಾಡಿದ್ರು. ಆ ನಿಟ್ಟಿನಲ್ಲಿ ಈಗ ಹೊಸ ವೋಟರ್ಸ್ ಕೂಡ ಮತಗಟ್ಟೆಗಳಿಗೆ ಬಂದು ಮತಗಳನ್ನ ಹಾಕ್ತಾ ಇರುವಂಥದ್ದು ಕೂಡ ನೋಡಬಹುದು. ಹಾಗಾಗಿ ಏನಂತಂದ್ರೆ ಸುಮಾರು 1 ಗಂಟೆಗೆ ಸುಮಾರು 36.9% ಮತದಾನ ಆಗಿರುವಂಥದ್ದು. ಇನ್ನು ಏನಂತಂದ್ರೆ ಸುಮಾರು 6 ಗಂಟೆವರೆಗೂ ಮತದಾನ ಇರೋದ್ರಿಂದ ಬಹುಶಃ ಚುನಾವಣಾ ಅಧಿಕಾರಿಗಳು ಹೇಳುವಂಥದ್ದು ಸುಮಾರು 70ಯಿಂದ 80% ಮತದಾನ ಆಗ್ಬೋದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಬಿಸಿಲು ಹೆಚ್ಚಾದ್ರೂ ಕೂಡ ಮತಗಟ್ಟೆಗಳಿಗೆ ಮತದಾರರು ಈಗ ಕಡಿಮೆ ಮಟ್ಟದಲ್ಲಿ ಬರ್ತಾ ಇದ್ದಾರೆ. 3 ಗಂಟೆಯ ನಂತರ ಆ ಮತದಾನ ಜಾಸ್ತಿ ಆಗ್ಬೋದು ಅನ್ನೋದು ಕೂಡ ಈಗ ಹೇಳ್ತಾ ಇರುವಂಥದ್ದು. ವೀಣಾ, ಎಸ್, ಥ್ಯಾಂಕ್ ಯು ಜಗದೀಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.